ವೈವಾಹಿಕ ಜೀವನದ ತೊಡಕುಗಳು ಈ ವಿಚಾರದಲ್ಲಿ ನಾವು ಈ ಎಲ್ಲ ದಿನ ಮಾತನಾಡ್ತಾ ಬಂದಿದ್ದೀವಿ. ಮೇಷರಾಶಿಯಿಂದ ಮೀನರಾಶಿಯವರೆಗೆ. ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ತೊಡಕುಗಳು ಎದುರಾಗೋದಕ್ಕೆ ಸಾಧ್ಯತೆ ಇರುತ್ತೆ? ಒಂದು ಗಟ್ಟಿಯಾಗಿ ನಂಬಿಕೊಳ್ಬೇಕಾದಂಥದ್ದೇನು, ತೊಡಕುಗಳು ಎದ್ದೇಳುತ್ತವೆ ಅನ್ನುವಂಥದ್ದನ್ನೇ ನಂಬಿಕೊಳ್ಳುವಂಥದ್ದಲ್ಲ. ತೊಡಕುಗಳು ಏಳಬಹುದಾದಂತಹ ಸಂದರ್ಭಗಳು ಅನೇಕ ರೀತಿಯ ಗ್ರಹಗಳ ಸಂಯೋಜನೆಯಿಂದ, ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಇರುವಂತಹದ್ದು ಶುಕ್ರ ಮತ್ತು ಮಂಗಳರ ನಡುವಿನ ಹೊಂದಾಣಿಕೆ. ಅದು ಎಲ್ಲೋ ಒಂದು ಕಡೆ ತನ್ನ ಒಂದು ಸಮತೋಲನವನ್ನು ಕಳ್ಕೊಂಡಾಗ ದಾಂಪತ್ಯದ ಸಂದರ್ಭದ ಈ ಮಿಸುಕಾಟಗಳು ಅಥವಾ ದುರ್ಬಲತೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾದರೆ ಅಂಡರ್ಸ್ಟ್ಯಾಂಡಿಂಗ್, ವೃಶ್ಚಿಕ ರಾಶಿಯ ಯಜಮಾನನಾಗಿ ಮಂಗಳನಿಗೆ ಬಾಳ ಸಂಗಾತಿಯನ್ನು ತಂದುಕೊಡುವಂತಹ ಒಂದು ಮುಖ್ಯವಾದ ಜವಾಬ್ದಾರಿ ಶುಕ್ರನ ಮೇಲೆ ಇರುತ್ತೆ. ಆದರೆ ಆ ಶುಕ್ರ ಮತ್ತು ಮಂಗಳ ದಾಂಪತ್ಯದ ಸಂದರ್ಭದಲ್ಲಿ ಕೆಲವಷ್ಟು ವ್ಯಗ್ರತೆಗಳನ್ನು ಪರಸ್ಪರರ ಸಲುವಾಗಿ ಇಟ್ಟುಕೊಂಡಂತ. ಹಾಗಾದರೆ ಅವರಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ವ್ಯಗ್ರತೆ ಹೊರತಾದ ಬಾಳ ಸಂಗಾತಿ ಸಿಗಲಿಕ್ಕೆ ಸಾಧ್ಯವಿಲ್ವೋ ಕೇಳಿದ್ರೆ ಹಾಗಲ್ಲ. ಈಗ ನಾವು ಅಡಿಗೆಯ ಸಂದರ್ಭದಲ್ಲಿ ಉಪ್ಪು ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಹೇಳ್ಕೊತಾನೆ ಬಂದಿರುವಂಥ ಸಂದರ್ಭದಲ್ಲಿ ಉಪ್ಪು ಎಷ್ಟು ಬೇಕೋ ಅದು ಇದ್ದಾಗ ಮಾತ್ರ ಏನಾಗುತ್ತೆ, ಅದಕ್ಕೊಂದು ಆ ಅಡಿಗೆಗೆ ಒಂದು ಸೊಗಸು ಬರುತ್ತೆ. ಹಾಗೇನೆ ಆ ಸೊಗಸಿಗೆ ಬೇಕಾದಂತಹ ಒಂದು ಮಟ್ಟ ಆಚೆ ಈಚೆ ಆದಾಗ ಶುಕ್ರ ಮತ್ತು ಮಂಗಳರಲ್ಲಿ ಯಾವಾಗಲೂ ಕೂಡ ಒಂದು ಯಾವುದೋ ರೀತಿಯ ಭಿನ್ನವಾದಂತಹ ವಿಚಾರಗಳು ಕೆನ್ನಾಲಿಗೆಯನ್ನು ಚಾಚುವಂತಹ ಬೆಂಕಿಯ ಸ್ವರೂಪಕ್ಕೆ ಎದ್ದೇಳುವಂಥದ್ದು ಸಾಧ್ಯತೆ ಇರುತ್ತೆ. ಪರಸ್ಪರದಿನ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗೋದು, ಅಥವಾ ನೇರವಲ್ಲದ ದಾರಿಯಲ್ಲಿ, ಯಾವುದು ನೈತಿಕವೋ ಅದಲ್ಲದ ದಾರಿಯಲ್ಲಿ ಮುನ್ನುಗ್ಗುವಂಥದ್ದು, ಅಥವಾ ಪರಸ್ಪರರಲ್ಲಿನ ಒಂದು ಸಾಮರಸ್ಯದ ಕೊರತೆ ಮಾತಿನ ಮೂಲಕವಾಗಿ ಎದ್ದೇಳುವಂಥದ್ದು. ಕೆಲವರನ್ನ ನಾವು ಗಮನಿಸಬಹುದು, ಸಿಡುಕತನ, ಏನೋ ಚುಚ್ಚಿ ಮಾತನಾಡುವಂಥದ್ದು, ಯಾವುದೋ ಒಂದು ಹಿಂದಿನ ತಪ್ಪನ್ನ ಪದೇ ಪದೇ ಎತ್ತು ಹೇಳುವಂಥದ್ದು. ಕೆಲವು ಸಲ ತಪ್ಪನ್ನ ಎತ್ತಿ ಹೇಳುವಂತಹದ್ದು ಕೂಡ ಏನಿರುತ್ತೆ, ಇಂತಹ ತಪ್ಪು ಮತ್ತೆ ಘಟಿಸದಿರದೆ ಅನ್ನುವಂತಹ ಕಾರಣವನ್ನ ಇಟ್ಟುಕೊಂಡು. ಯಾಕೆಂದ್ರೆ ದಾಂಪತ್ಯದ ಸಂದರ್ಭದಲ್ಲಿ ಗಂಡ ಹೆಂಡತಿಗಾಗಲಿ, ಹೆಂಡತಿ ಗಂಡನಿಗಾಗಲಿ ಯಾಕೆ ಕೆಲವು ರೀತಿಯ ಎಚ್ಚರಿಕೆಗಳನ್ನು ಕೊಡೋದು ಅಂತಂದ್ರೆ, ಅದು ಅಲ್ಟಿಮೇಟ್ಲಿ ಎಟ್ ದ ಎಂಡ್ ಆಫ್ ದಿ ಡೇ ಅದು ತಮ್ಮ ಕುಟುಂಬದ ಸಂದರ್ಭ ಒಳಿತಾಗಿರ್ಲಿ, ನಮ್ಮಿಬ್ಬರ ನಡುವಿನ ಹಾರ್ದಿಕತೆ ಒಳಿತಿರ್ಲಿ ಅನ್ನೋದ್ರ ಬಗ್ಗೆ ಇರುತ್ತೆ. ಅದ್ರಿಗೆ ಅನೇಕ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ, ಒಳಿತಿನ ಸಂಬಂಧವಾದಂತಹ ಮಾತುಗಳನ್ನ ಆಡಿದರೂ ಕೂಡ ಪದೇ ಪದೇ ಅದನ್ನೇ ಆಡಿದಾಗ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಹೋಗುವಂತಹ ಒಂದು ಸಂದರ್ಭವನ್ನ ಅದು ನಿರ್ಮಾಣ ಮಾಡಿಬಿಡುತ್ತೆ. ವಿಶೇಷವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಗುರುವಿನ ಸಂದರ್ಭ ಯಾವುದೋ ಕಾರಣಕ್ಕಾಗಿ ಕೆಲವು ರೀತಿಯ ಒಂದು ತನ್ನದಾದಂತಹ ಸಂವಿಧಾನವನ್ನು ಸರಿಯಾಗಿ ಹೊಂದದೆ ಹೋದಂತಹ ಅಸಮತೋಲನ ದಕ್ಕಿದಾಗ ಮಾತು ಜಾಸ್ತಿ ಆಗುತ್ತೆ. ಅಥವಾ ಶುಕ್ರನ ಸಂಬಂಧವಾದಂತಹ ವಿಚಾರ ಇನ್ಯಾವುದೋ ರೀತಿಯಲ್ಲಿ ಅದು ಬೇರೆ ರೀತಿಯ ವಿಕೃತವಾದಂತಹ ಒಂದು ಸಂದರ್ಭವನ್ನ ನಿರ್ಮಾಣ ಮಾಡಿಕೊಟ್ಟಾಗ ಏನಾಗುತ್ತೆ, ಈ ವೃಶ್ಚಿಕ ರಾಶಿಯವರ ದಾಂಪತ್ಯದಲ್ಲಿ ಬಾಳ ಸಂಗಾತಿಯಿಂದ ಯಾವುದೋ ಕೆಲವು ತಪ್ಪುಗಳು, ಅದು ನೈತಿಕವಾಗಿ ಸರಿ ಇದ್ದರೂ ತಪ್ಪಾಗಿ ತೋರುವಂತಹ ಕೆಲವು ವಿಚಾರಗಳು, ಅನೈತಿಕವಾದಂತಹ ವಿಚಾರಗಳು ತಪ್ಪು ಕಲ್ಪನೆಯಿಂದಾಗಿ ಇದು ಅನೈತಿಕ ಅನ್ನುವಂಥ, ಅನೈತಿಕತೆ ಅಲ್ಲಿ ಇದ್ದಿರೋದಿಲ್ಲ, ಆದರೆ ಅದು ಇದೆ ಅನ್ನುವಂತಹದ್ದನ್ನು ಗ್ರಹಿಸುವಂತಹ ವಿಚಾರಗಳನ್ನ ಇವರಿಗೆ ಮುಖ್ಯವಾಗಿ ಕೊಡುವಂಥವನೇ ಶನೈಶ್ಚರನಾಗಿರ್ತಾನೆ, ಬುಧನಾಗಿರ್ತಾನೆ. ಯಾಕಂದ್ರೆ ಬುಧ ಇವರಿಗೆ ಮರಣದ ಮನೆ ಯಜಮಾನ. ಹಾಗೆಯೇ ಬಾಳ ಸಂಗಾತಿಯ ಮೂಲಕವಾಗಿ ಅನೇಕ ರೀತಿಯ ಪ್ರಾಪ್ತಿಗಳಿಗೆ ಬೇಕಾದಂತಹ ಒಂದು ವಿಶೇಷವಾದಂತಹ ಅನುಕೂಲದ ಮಾರ್ಗವನ್ನು ಕೂಡ ಬುಧ ತೋರಿಸಬಲ್ಲ. ಅಂದ್ರೆ ಬುಧ ಹೌ ಬೆಸ್ಟ್ ಹೀಸ್ ಇನ್ ಹಿಸ್ ಚಾರ್ಟ್ ಅಥವಾ ಇನ್ ಹರ್ ಚಾರ್ಟ್ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು.
ಅದಿಲ್ಲದೆ ಬುಧನ ಸಂದರ್ಭ ಕೇವಲ ಮರಣವನ್ನ ಸಂವೇದಿಸುವಂತಹ ಕಾರಣ ಆಗಿದ್ರೆ, ಮರಣ ಅಂದ್ರೆ ನಾವು ಮರಣ ಅನ್ನೋದನ್ನೇ ನಾವು ಇಲ್ಲಿ ಅರ್ಥೈಸಬಾರ್ದು. ಮರಣ ಅನ್ನುವಂಥದ್ದು ಅನೇಕ ರೀತಿಯ ರೋಗಗಳು, ಅನೇಕ ರೀತಿಯ ತಪ್ಪು ಕಲ್ಪನೆಗಳು, ಅನೇಕ ರೀತಿಯ ಸನ್ನಡತೆಯ ಮಾರ್ಗಗಳು ತಪ್ಪು ಹೋಗುವಂತಹದ್ದು. ಅದು ಬಾಳ ಸಂಗಾತಿಯ ಸನ್ನಡತೆಯೇ ತಪ್ಪಿ ಹೋಗ್ತದೆ ಅಂತಲ್ಲ. ಕೆಲವು ಕಾರಣಗಳಿಗಾಗಿ ವೃಶ್ಚಿಕ ರಾಶಿಯ ಜನರಿಗೂ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ದಾಂಪತ್ಯದಲ್ಲಿ ಬರೋದ್ರಿಂದ ನಮ್ಮದಲ್ಲದ ಊಟ ಇಲ್ಲಿ ಸಿಗದೆ ಹೋಗುವಾಗ ಇನ್ನೆಲ್ಲಿಯೋ ನಾನು ಅದನ್ನು ಅರಸ್ಕೊಂಡು ಹೋಗ್ತೇನೆ. ಅರಸ್ಕೊಂಡು ಹೋದ್ರೆ ಬೇಸರ ಹೇಳುವಂಥದ್ದು ಯಾವಾಗಲೂ ನನ್ನದಲ್ಲದ ಊಟವನ್ನು ದಾಂಪತ್ಯದ ವಿಚಾರದಲ್ಲಿ ಊಟ ಮಾಡ್ತೇನೆ ಅಂತ ನಿರ್ಧಾರ ಮಾಡ್ಕೊಳ್ಳುವಂಥದ್ದು ಅದು ಒಂದಲ್ಲ ಒಂದು ದಿನ ತೊಂದರೆಗೆ ಸಿಲುಕುವಂತಹ ಒಂದು ಘಟಕವಾಗಿಯೇ ನಿಲ್ಲುತ್ತೆ. ಹಾಗಾಗಿ ಎಲ್ಲ ಸಂದರ್ಭದಲ್ಲಿ ತನಗಲ್ಲದ ಊಟವನ್ನು ಇನ್ನೆಲ್ಲಿಯೋ ಹುಡುಕ್ತೇನೆ ಅಂತ ಹೇಳುವಂತಹದ್ದು ಸಮಂಜಸವಾದಂಥ ಕಾರಣ ಇದ್ದಿರಬಹುದು. ಆದರೆ ದಾಂಪತ್ಯದ ಸಂದರ್ಭದಲ್ಲಿ ಅದು ಕಾರಣವಾಗಿ ಇರೋದಿಲ್ಲ. ಅದು ಖಂಡಿತವಾಗಿ ನಮ್ಮನ್ನೂ ಹಾಳು ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಬದುಕಿನ ಸಂದರ್ಭದ ಇನ್ನೆಲ್ಲ ಯಾರೆಲ್ಲ ಅದಕ್ಕೆ ಸೇರ್ಕೊಂಡಿದಾರೋ, ನಮ್ಮ ಬಾಳ ಸಂಗಾತಿ, ಮಕ್ಕಳು ಅಥವಾ ಹಿರಿಯರು, ಬಂಧುಗಳು, ಜ್ಞಾತಿಗಳು, ಸಹೋದರರು, ಸಹೋದರಿಯರು ಎಲ್ಲರಿಗೂ ಅದು ಉರಿಯುವ ಕೆಂಡದ ಮೇಲೆ ನಿಂತಹ ಅನುಭವವನ್ನು ಕೊಡುವಂತಹ ಒಂದು ಕಾಡ್ಗಿಚ್ಚಾಗಿ ಅದು ಪರಿವರ್ತನೆಗೊಳ್ಳಬಹುದು. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ತಾವು ನೋಡಿದ ಮೊಲಕ್ಕೆ ಮೂರೇ ಕಾಲು ಅನ್ನುವಂತಹ ಒಂದು ಧೋರಣೆಯಿಂದ ಹೊರಗೆ ಬರಬೇಕು. ಹಾಗಾಗಿ ಇವರ ಧೋರಣೆ ಹಾಗಿದೆ ಅಂತ ಹೌದಾದಂತಹ ವಿಚಾರಗಳನ್ನ ಇವರು ಮಂಡಿಸಿದಾಗಲೂ ಕೂಡ ಬಾಳ ಸಂಗಾತಿ ಯಾವಾಗಲೂ ಇವರು ಹಾಗೆಯೇ ಯಾವುದನ್ನೋ ಒಂದು ಬೇಕಾಗಿಯೇ ತಪ್ಪು ತಿಳಿಯುತ್ತಾರೆ. ಹೆಚ್ಚು ಹೆಚ್ಚು ಎಚ್ಚರಿಕೆಯ ಮಾತುಗಳನ್ನು ಆಡ್ತಾರೆ. ಯಾವುದೋ ಒಂದು ತಪ್ಪನ್ನು ನಾನು ಮಾಡಿರಬಹುದು, ಅದನ್ನ ಮತ್ತೆ 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 ಅದನ್ನು ಹೇಳುವುದರ ಮೂಲಕವಾಗಿ ನನ್ನನ್ನು ಹಿಂಸಿಸ್ತಾರೆ, ನನ್ನನ್ನು ಕ್ಷುಲ್ಲಕವಾಗಿ ಕಾಣ್ತಾರೆ. ಇದು ಕ್ಷುಲ್ಲಕವಾಗಿ ಕಾಣುವಂತಹ ವಿಚಿತ್ರ ರೀತಿಯದ್ದಾಗಿರೋದಿಲ್ಲ. ಒಂದು ಕನ್ಸರ್ನನ್ನು ತೋರಿಸುವಂತಹ ಒಂದು ವ್ಯಾಪ್ತಿಯನ್ನ ಈ ಒಂದು ವೃಶ್ಚಿಕ ರಾಶಿಯವರು ಪಡೆದಾಗ ಏನಾಗತ್ತೆ, ಚಂದ್ರ ಇವರ ಬೆಂಬಲಕ್ಕೆ ಬರುವಂತಹ ಒಂದು ತಾಯ್ತನವನ್ನು ತೋರ್ತಾನೆ. ಅಂಥ ಚಂದ್ರ ಇವರಿಗೆ ಈ ರೀತಿಯಲ್ಲಿ ಹೋಗುವುದರ ಮೂಲಕವಾಗಿ ಬದುಕು ಸುಧಾರಣೆಗೆ ಬೇಕಾದಂತಹ ಅಥವಾ ದಾಂಪತ್ಯ ಸುಧಾರಣೆಗೆ ಬೇಕಾದಂತಹ ದಾರಿ ಇದೆ ಅನ್ನುವಂಥದ್ದನ್ನು ಸೂಚಿಸ್ತಿರ್ತಾನೆ. ಆದರೆ ಅದನ್ನು ಒಪ್ಪುಕೊಳ್ಳೋದಕ್ಕೆ ಅಲ್ಲಿ ಆ ಬಾಳ ಸಂಗಾತಿ ರೆಡಿ ಇರೋದಿಲ್ಲ. ಯಾಕೆಂದ್ರೆ ಆ ಬಾಳ ಸಂಗಾತಿಯನ್ನ ರಿಪ್ರೆಸೆಂಟ್ ಮಾಡುವಂತಹ ಶುಕ್ರ ಆ ರೀತಿಯ ವಿಕೃತಿಯನ್ನ ಜಾತಕದಲ್ಲಿ ಕಂಡುಕೊಂಡಿದ್ದಾನೆ ಅಂತಾದ್ರೆ, ಒಂದೋ ಹೊಂದಾಣಿಕೆಗೆ ಸಾಧ್ಯವಾಗದೆ ಹೋದಂತ ಮನೋಭಾವವನ್ನ ಬಾಳ ಸಂಗಾತಿಯಲ್ಲಿ ಬಿತ್ತುವಂತ ಕೆಲಸವನ್ನು ಶುಕ್ರ ಮಾಡಬಹುದು, ಅಥವಾ ಯಾವುದು ಸೂಕ್ತವಲ್ಲವೋ ನೈತಿಕವಲ್ಲವೋ ಆ ದಾರಿಯನ್ನು ಹಿಡಿಯುವಂತಹ ವಿಚಾರವನ್ನು ಶುಕ್ರ ಮಾಡಬಹುದು. ಅಥವಾ ಬಾಳ ಸಂಗಾತಿಗೆ ತೊಂದರೆಯಾಗಬಹುದಾದಂತಹ ರೀತಿಯಲ್ಲಿ ಬಾಳ ಸಂಗಾತಿಯ ವಿಚಾರದಲ್ಲಿಯೂ ಇನ್ನೇನೋ ಒಂದು ಅವರ ಜಾತಕದಲ್ಲಿ ಇದೆ ಅಂತಂದ್ರೆ ವೃಶ್ಚಿಕ ರಾಶಿಯವರೇ ತಮ್ಮ ಮಾರ್ಗವನ್ನ ಕೆಡಿಸಿಕೊಳ್ಳುವಂತಹ ಒಂದು ವಿಕೃತಿಗೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ಳುವಂತಹ ಸ್ಥಿತಿಗತಿಗಳು ಬರ್ತವೆ. ಆದ್ರೆ ಇಲ್ಲೆಲ್ಲ ಬರುವಾಗ ಅನೇಕ ವಿಚಾರಗಳಿರ್ತವೆ. ರಾಹುವಿನ ವಿಷ ಜಾಸ್ತಿ ಆಗ್ತದೋ, ಕೇತುವಿನ ವಿಷ ಜಾಸ್ತಿ ಆಗ್ತದೋ, ಅಥವಾ ಶನೈಶ್ಚರಣ ಮತ್ತು ಚಂದ್ರನ ಮೂಲಕವಾದಂತಹ ಒಂದು ಶನಿ ಕಾಟದ ತೊಂದರೆಗಳು ಅನ್ನುವಂಥದ್ದೇನಿರುತ್ತೆ ಅದು ನಮ್ಮನ್ನ ಚುಚ್ಚುವ ಬಾಣವನ್ನಾಗಿ ಸನ್ನದ್ಧಗೊಳ್ಳುವಂತಹ ಆಯುಧವಾಗಿ ನಿಲ್ತದೋ, ಇವನ್ನೆಲ್ಲ ನಾವು ಯೋಚಿಸಬೇಕು. ಯಾಕೆಂತಂದ್ರೆ ಬದುಕಿನ ಸಂದರ್ಭ ಯಾರ ನಡುವೆಯೇ ಇರಲಿ ಆ ಸೌಹಾರ್ದತೆಯ ಒಂದು ವಿಶೇಷವನ್ನ ಹೊಂದಿಕೊಳ್ಳುತ್ತೆ, ಆತ್ಮೀಯತೆಯ ಎಳೆಗಳನ್ನ ಸುತ್ತಕೊಳ್ಳುತ್ತೆ, ಒಂದು ಸಂಬಂಧಕ್ಕೆ ಬೇಕಾದಂತಹ ಚಿಗುರುಗಳನ್ನ ಆಳವಾಗಿ ಬೇರೂರಿಸಬಲ್ಲಂತಹ ಯಾವುದೋ ಒಂದು ಗಟ್ಟಿತನ ನಮಗೆ ಸಿಗತ್ತೆ ಅಂತ ನಾವು ಹಾಗೆ ಯೋಚಿಸ್ಲಿಕ್ಕಾಗೋದಿಲ್ಲ. ಅನೇಕವನ್ನ ನಮ್ಮ ವಿವೇಕದಿಂದ ಜಯಿಸಬೇಕಾದಂಥದ್ದಿರುತ್ತೆ. ಆ ಸದ್ವಿವೇಕ ಅನ್ನುವಂಥದ್ದು ಕೆಲವು ಸಲ ಹೇಳುವಂತಹದ್ದು ಸುಲಭ, ಭಾಷಣದಲ್ಲಿ ಹೇಳುವಂತಹದ್ದು ಸುಲಭ, ಬರೆಯುವಂತಹದ್ದು ಸುಲಭ. ಆದರೆ ಅದು ನಿಜ ಜೀವನದಲ್ಲಿ ಹೆಣ್ಣು ಮತ್ತು ಗಂಡಿನ ನಡುವೆ ಅದು ನಡೆಯಬೇಕಾದಂತಹ ಕ್ರಿಯೆಯಲ್ಲಿ ವಿನಿಮಯ ಆಗದೆ ಹೋದಾಗ ಪರಸ್ಪರರಲ್ಲಿ, ಯಾಕೆಂದ್ರೆ ಮದುವೆ ಅನ್ನುವಂಥದ್ದು ಏನು, ಈ ಆಕರ್ಷಣೆ, ಹೆಣ್ಣು ಗಂಡಿನ ಆಕರ್ಷಣೆ ಏನು, ಅದು ಕೆಲವು ದಿನಗಳ ಮಟ್ಟಿಗೆ ನಿಂತದ್ದು. ಯಾಕೆಂದ್ರೆ ಯಾವತ್ತೂ ಉರಿಯುವ ಕೆಂಡವಾಗಿ ಹೆಣ್ಣು ಮತ್ತು ಗಂಡಿನ ನಡುವೆ ಕಾಮ ಅಥವಾ ಆ ಒಂದು ಕೂಡುವಿಕೆಯ ಇಂಟೆನ್ಸಿಟಿ ಹಾಗೆ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದರ ಆಚೆಗಿನ ಯಾವುದೋ ಒಂದು ಅನನ್ಯತೆ ಬದುಕಿನ ಸಂದರ್ಭದಲ್ಲಿ ಬಾಳ ಸಂಗಾತಿಗಳ ಸಂದರ್ಭದಲ್ಲಿ ಬೇಕು. ಹಾಗೆಯೇ ಆ ಆಕರ್ಷಣೆಯ ವಿಚಾರವೂ ಇರಬೇಕು. ನಾವು ಯಾವಾಗ ಆ ಆಕರ್ಷಣೆಯನ್ನ ಬಾಳ ಸಂಗಾತಿಯ ಬಗೆಗೆ ಕಳೆದುಕೊಳ್ತೇವೋ ಅಲ್ಲಿ ಇಂಟಿಮಸಿ ಕಡಿಮೆ ಆಗತ್ತೆ. ಇಂಟಿಮಸಿ ಕಡಿಮೆ ಆದಾಗ
ಏನಾಗುತ್ತೆ, ಕೆಲವು ಮಾತುಗಳು ಅರಿವಿರದೆಯೇ ಬಂದ್ಬಿಡತ್ತೆ. ಈಗ ವಿಶೇಷವಾಗಿ ಗಂಡಸರ ಸಂದರ್ಭದಲ್ಲಿ ಅವರು ಎದುರಿಸಬೇಕಾದಂತಹದ್ದು ಯಾವ ತೊಂದರೆ ಇರುತ್ತೆ, ನಿನ್ನಲ್ಲಿ ಶಕ್ತಿ ಇಲ್ಲ ಅನ್ನುವಂಥ ಮೂದಲಿಕೆಯನ್ನ ಹೆಣ್ಣು ಮಾಡಬಹುದಾದಂತಹ ಸಂದರ್ಭವನ್ನು ತೋರಿಸ್ಬಿಡ್ಬಹುದು. ಹಾಗೆಯೇ ಹೆಣ್ಣಿನ ಸಂದರ್ಭದಲ್ಲಿ ಗಂಡು ಏನ್ ಹೇಳ್ತಾನೆ, ಇಲ್ಲದ ಎಲ್ಲಿ ಆ ತಪ್ಪಾದ ಅವಳ ಹೆಜ್ಜೆಯೇ ಇರೋದಿಲ್ಲವೋ ಅಂತಹ ಹೆಜ್ಜೆಯನ್ನ ಗುರುತಿಸುವಂಥದ್ದು. ಅಂದ್ರೆ ನಿನ್ನ ನಡತೆ ಸರಿ ಇಲ್ಲ, ನಿನ್ನ ನಡತೆ ಸರಿ ಇರದೆ ಹೋಗಿದ್ದರಿಂದಾಗಿ ನಾನು ನನ್ನ ದಾರಿಯನ್ನ ಬೇರೆ ಅನ್ಯ ವಿಚಾರದತ್ತ ನಾನು ನನ್ನ ಮನಸ್ಸನ್ನ ಹರಿದು ಬಿಡ್ತಾ ಇದ್ದೇನೆ. ಯಾವ ದಾರಿಯಲ್ಲಿ ನಾನು ಕೆಟ್ಟಿದ್ದೇನೆ ಅಂತ ಕೇಳಿದ್ರೆ ಅವನಿಗೆ ನಿಜವಾದಂತಹದ್ದು ಇರೋದಿಲ್ಲ. ಯಾಕೆಂದ್ರೆ ಅವಳು ವರ್ಜ್ಯಳಾಗಿರ್ತಾಳೆ, ಯಾಕೋ ಅವಳ ಬಗೆಗಾಗಿನ ಆಕರ್ಷಣೆಯನ್ನ ಅವನು ಕಳೆದುಕೊಂಡಿರ್ತಾನೆ. ಆಗ ಇನ್ನಿಲ್ಲದೆ ಹೋದಂತ ಸುಳ್ಳನ್ನ ಹೇಳಬಹುದು. ಅಥವಾ ಅವಳು ಕೂಡ ಇನ್ನಿಲ್ಲದ ರೀತಿಯ ಯಾವುದೋ ಒಂದು ಸಂಬಂಧ ನಿನಗಿದೆ ಅನ್ನುವಂಥದ್ದನ್ನ ಅವಳು ತನ್ನ ಮನಸ್ಸಿನ ಸಂಶಯದ ರೀತಿಯಲ್ಲಿ ಗ್ರಹಿಸಿರುವಂತಹ ಸಂದರ್ಭ ಇದ್ದಿರಬಹುದು. ಅಥವಾ ಯಾವುದೋ ಒಂದು ಸ್ವಂತದ್ದಾದಂತಹ ಬಿಸಿನೆಸ್ ಇರುವಾಗ, ಸ್ವಂತದ್ದಾದ ಯಾವುದೋ ಒಂದು ಕೆಲಸದಲ್ಲಿ ಇರುವಾಗ ಪರಸ್ಪರರಲ್ಲಿ ಯಾವುದೋ ರೀತಿಯ ಅನುಮಾನ, ಇವಳು ತನ್ನ ಆಫೀಸ್ನಲ್ಲಿ ಯಾರ ಜೊತೆಗೋ ಇವನಿಗೆ ಸಂಬಂಧ ಇದೆ ಅಥವಾ ಇವಳಿಗೆ ಸಂಬಂಧ ಇದೆ, ಅಥವಾ ಇವರದ್ದೇ ಆದಂತಹ ಸ್ವಂತ ಬಿಸಿನೆಸ್ ನಲ್ಲಿ ಈ ಒಂದು ಇವರ ಅಸಿಸ್ಟೆಂಟ್ ಆಗಿ ದುಡಿಯುವಂತಹ ಈ ಒಂದು ಏನಿದೆ ಹೆಣ್ಣು ಅಥವಾ ಗಂಡು ಕಾಮದ ವಿಚಾರದಲ್ಲಿಯೂ ತಮ್ಮದಾದಂತಹ ಒಂದು ಸಂಬಂಧವನ್ನ ಬೆಳೆಸಿಕೊಂಡಿರಬಹುದು ಅನ್ನುವಂತಹ ಅನುಮಾನಕ್ಕೆ ಬದ್ಧರಾಗುವಂತಹದ್ದು. ಆ ಅನುಮಾನ ಸತ್ಯವೂ ಇರಬಹುದು. ಆದರೆ ಆ ಸತ್ಯ ಆಗಿದ್ದಿದ್ರೆ ಅದರಿಂದ ಹೊರಗೆ ಬರಬೇಕು ಅನ್ನುವಂತಹದ್ದು ರೀತಿ ನೀತಿಗಳು ಹೇಗೆ ಅನ್ನುವಂತಹದ್ರ ಬಗ್ಗೆ ಯೋಚಿಸಬೇಕು. ಒಂದು ಕಡೆ ಬೆಂಕಿ ನಮಗೆ ತಗಲುಕೊಳ್ತು ಅಂತಾದ್ರೆ ಅದನ್ನ ಆರಿಸುವಂತಹ ಒಂದು ಆ ಚಾತುರ್ಯದ ಮಾರ್ಗವನ್ನ ಸರ್ರನೆ ಅದನ್ನ ಆರಿಸಬೇಕಾದಂತಹ ರೀತಿ ನೀತಿಗಳ ಬಗ್ಗೆ ನಾವು ಮುಂದಾಗಬೇಕು. ಅದು ಬಿಟ್ಟು ನಮ್ಮ ಹಠದ ಮೂಲಕವಾಗಿ ನಾವು ಪರಸ್ಪರವಾಗಿ ಗೆಲ್ತೇವೆ ಅನ್ನುವಂತಹ ಯೋಚನೆಗಳನ್ನ ಇಟ್ಟುಕೊಂಡ್ರೆ ಹಠದ ಮೂಲಕವಾಗಿ ನಾವು ಪರಸ್ಪರರಲ್ಲಿ ಆಕರ್ಷಣೆಯನ್ನು ಕಳ್ಕೊಳ್ತೇವೆ ಹೊರತು ನಾವು ಆಕರ್ಷಣೆಯನ್ನು ಉಳಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ದಾಂಪತ್ಯದಲ್ಲಿ ಒಂದು ಪರಸ್ಪರರಲ್ಲಿನ ಆಕರ್ಷಣೆ, ದಾಂಪತ್ಯದಲ್ಲಿ ಪರಸ್ಪರರ ಬಗೆಗಾಗಿನ ಅರಿವು, ಪರಸ್ಪರರಲ್ಲಿ ಇರಬೇಕಾದಂತಹ ಒಂದು ನಿಷ್ಠೆ, ಪರಸ್ಪರರಲ್ಲಿ ಇರಬೇಕಾದಂತಹ ಒಂದು ಅನ್ಯೋನ್ಯತೆ. ಈ ಅನ್ಯೋನ್ಯತೆ ಅಂದ್ರೆ ಏನು? ಅದು ಕಾಮದ ವಿನಃ ಇನ್ನೊಂದಕ್ಕೆ ಯಾವುದು ಅಂದ್ರೆ ಬದುಕನ್ನ ಗೆಲ್ಲಲಿಕ್ಕೆ ಬೇಕಾದಂತಹದ್ದು. ಈಗ ಪ್ರತಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾಳೆ ಅನ್ನುವಂಥದ್ದನ್ನ ನಾವು ದಿನನಿತ್ಯದ ಮಾತುಗಳಲ್ಲಿ ಹೇಳ್ತೇವೆ. ಹಾಗೆಯೇ ಮಹಿಳೆಯೂ ಕೂಡ ಇಂದು ಎಲ್ಲ ರಂಗಗಳಲ್ಲಿಯೂ ಪುರುಷನ ಜೊತೆಗೆ ಸರಿಸಮಾನವಾಗಿ ತನ್ನ ಪ್ರತಿಭೆಯನ್ನು ತೋರಿಸಬಹುದಾದಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ಆ ಮಹಿಳೆಯ ಹಿಂದೆಯೂ ಪುರುಷನ ಒಂದು ಶಕ್ತಿ ಏನ್ ಮಾಡ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಫಾರ್ ವೇರಿಯಸ್ ರೀಸನ್ಸ್ ಇವತ್ತು ಹೆಣ್ಣು ಗಂಡು ಇಬ್ಬರು ಈಕ್ವಲ್. ಒಂದು ಕಾಲದಲ್ಲಿ ಎಲ್ಲೋ ಒಂದು ಕಡೆ ಈ ಪುರುಷನೇ ಮುಖ್ಯ ಅನ್ನುವಂತಹ ಒಂದು ಸಮಾಜದ ಸ್ಥಿತಿ ಇತ್ತಾದರೂ ಕೂಡ ಇವತ್ತಿನ ಕಾಲ ಬದಲಾದಂತಹ ಸ್ವರೂಪದಲ್ಲಿ ಇಬ್ಬರು ಕೂಡ ಈಕ್ವಲ್ ಅನ್ನುವಂತಹ ಸಂದರ್ಭದಲ್ಲಿ ಪರಸ್ಪರರಲ್ಲಿ ತೋರಿಸಬೇಕಾದಂತಹ ಒಂದು ಪ್ರೀತಿ ಮತ್ತು ಅನ್ಯೋನ್ಯತೆ, ಗೌರವ. ಹಾಗೇಳಿ ಹಿಂದಿನ ಯಾವುದೋ ಒಂದು ಸಂದರ್ಭದಲ್ಲಿ ಹೆಣ್ಣು ಪುರುಷನಿಗೆ ಈಕ್ವಲ್ ಅಲ್ಲ ಅನ್ನುವಂತಹ ಮನೋಭಾವದಲ್ಲಿ ಜನ ಇದ್ರೂ ಕೂಡ ಆಗ ಹೆಣ್ಣಿನ ಬಗೆಗೆ ಸಂಪೂರ್ಣವಾದಂತಹ ಒಂದು ಅಗೌರವ ಇತ್ತು ಅಂತಲ್ಲ, ಆದರೆ ದೌರ್ಜನ್ಯ ಇತ್ತು. ಆ ದೌರ್ಜನ್ಯ ಪುರುಷರ ಮೇಲೂ ಕೂಡ ಇವತ್ತು ಜಾಸ್ತಿ ಆಗಿದೆ ಒಂದು ಮಹಿಳೆಯರ ಮೂಲಕ ಅನ್ನುವಂಥ ಒಂದು ಆರೋಪವೂ ಇದೆ. ಯಾಕೆಂತಂದ್ರೆ ಅನೇಕ ಪುರುಷರು ಮುಂದೆ ಬರ್ತಾರೆ, ನನ್ನ ಬಾಳ ಸಂಗಾತಿಯಿಂದ ನಾನು ಅನೇಕ ದೌರ್ಜನ್ಯಗಳನ್ನು ಎದುರಿಸ್ತಾ ಇದ್ದೇನೆ. ಈ ಸಮಾಜ ಹೇಗಿದೆ ಅಂತಂದ್ರೆ ಒಂದು ಸಾಫ್ಟ್ ಕಾರ್ನರ್ ಅನ್ನ ಮಹಿಳೆಯರ ಬಗೆಗಾಗಿ ತೋರಿಸುತ್ತೆ, ಅದು ಪುರುಷರ ಬಗ್ಗಾಗಿ ತೋರಿಸೋದಕ್ಕೆ ರೆಡಿ ಇರೋದಿಲ್ಲ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಪುರುಷ ಸಭ್ಯನಾಗಿಯೇ ಇದ್ದಾನೆ ಹೇಳಾದರೂ ಕೂಡ ಅನೇಕ ಸಲ ನಾನು ಗಮನಿಸಿದ್ದೀನಿ, ಪುರುಷರು ಮಹಿಳೆಯ ವಿಚಾರವಾಗಿ ಅನುಚಿತವಾಗಿ ಹೇಳೋದಕ್ಕೆ ಮುಂದಾಗೋದಿಲ್ಲ. ಸುಧಾರಿಸ್ಕೊಳಮ್ಮ, ಸುಧಾರಿಸ್ಕೊಳ್ಬೇಕು ನೀನು, ಅವನಿಗೂ ಅದನ್ನೇ. ಆದರೆ ಈ ಸುಧಾರಿಸ್ಕೊಳ್ಬೇಕು ಅನ್ನುವಂಥದ್ದು ನಾವು ಹೇಳೋದಕ್ಕೆ ಸುಲಭವೇ ಹೊರತು ದಾಂಪತ್ಯದ ಅನ್ಯೋನ್ಯತೆ ಸುಧಾರಿಸಿಕೊಳ್ಳುವುದರ ಮೂಲಕ ಆ ಪರಸ್ಪರರಲ್ಲಿ ಏನಾಗುತ್ತೆ, ಅದು ಗೌರವದಿಂದಲೇ ಸುಧಾರಿಸಿಕೊಳ್ಳುವಂತಹ ಒಂದು ಅಂಶಕ್ಕೆ ಹೋಗಬೇಕೇ ವಿನ ಯಾವುದೋ ಕಾರಣಕ್ಕಾಗಿ ನಾನು ಸುಧಾರಿಸ್ಕೊಳ್ತೇನೆ ಅಂತಂದ್ರೆ ಅವರ ನಡುವಿನ ಆ ಒಂದು ಏನು ಆ ರೋಚಕತೆಯೋ ಅಥವಾ ಅನ್ಯೋನ್ಯತೆಯೋ ಆಕರ್ಷಣೆಯನ್ನು ಕಳೆದುಕೊಳ್ಳುವುದರ ಮೂಲಕವಾಗಿ ಅದು ಇರದೆಯೇ ಕೇವಲ ಯಾಂತ್ರಿಕವಾದಂತಹ ಬದುಕನ್ನು ಸಾಗಿಸುವಂತಹ ಘಟ್ಟಕ್ಕೂ ಹೋಗೋದಕ್ಕೆ ಅದು ಸಾಧ್ಯವಾಗುತ್ತೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ವೃಶ್ಚಿಕ ರಾಶಿಯವರು ಯೋಚಿಸಬೇಕಾಗತ್ತೆ.
ಹಾಗಾಗಿ ಇದು ವೃಶ್ಚಿಕ ರಾಶಿಯವರ ತೊಂದರೆಯಾಗಿ ಮಾತ್ರ ನಿಂತಿದ್ಯೋ ಅಂತ ಕೇಳಿದ್ರೆ ಉಳಿದ ರಾಶಿಯವರಿಗೂ ಕೂಡ ಬೇರೆ ಬೇರೆ ಅನೇಕ ಕಾರಣಗಳಿಂದಾಗಿ ಅದು ಬೇರೆ ಬೇರೆಯಾಗಿ ಆ ಒಂದು ವರ್ತಮಾನ ಆ ಒಂದು ಈ ಒಂದು ಸ್ಥಿತಿಗೆ ಯಾವುದೋ ಒಂದು ಅಸಮತೋಲನ ಸ್ಥಿತಿಗೆ ತಳ್ಳುತ್ತದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಅದು ಆ ರಾಶಿಯವರ ಸಲುವಾಗಿ ಬಂದಾಗ ಈ ಎಲ್ಲ ದಿನಗಳು ಮಾತನಾಡ್ತಾ ಬಂದಿದ್ದೇವೆ. ಮುಂದಿನ ರಾಶಿಯವರ ಬಗ್ಗೆ ಕೂಡ ಮಾತನಾಡ್ತೇವೆ. ನಮಸ್ಕಾರ.